ನಮಸ್ಕಾರ. ನಾನು ಜಯಂತಿ ಶಾಸ್ತ್ರಿ, ಮೈಸೂರಿನಿಂದ. ನಾಣ್ಯಗಳ ಅಧ್ಯಯನ ಹಾಗೂ ಸಂಗ್ರಹದಿಂದ ನಮಗೆ ಆಯಾ ದೇಶದ ಇತಿಹಾಸ, ಸಂಸ್ಕೃತಿ ಹಾಗೂ ಆಯಾ ದೇಶದ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗುತ್ತದೆ. ನಮ್ಮ ದೇಶವನ್ನಾಳಿದ ಶೇಷ ಸೂರಿ ಚಲಾವಣೆಗೆ ತಂದಿದ್ದ ಬೆಳ್ಳಿ ನಾಣ್ಯವನ್ನು ರುಪಿಯಾ ಎಂದು ಕರೆಯುತ್ತಿದ್ದರು. ಆದ್ದರಿಂದಲೇ ಈಗಿರುವ ರೂಪಾಯಿ ಎನ್ನುವ ಪದ ಬಂದಿರುವುದು. 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಯಿತು, ಅಂದರೆ RBI ಸ್ಥಾಪನೆಯಾಯಿತು. ಬನ್ನಿ, ಈಗ ಶ್ರೀಮತಿ ಲಕ್ಷ್ಮಿ ಅವರು ತಮ್ಮ ಸಂಗ್ರಹದಲ್ಲಿರುವ ನಾಣ್ಯಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಅದನ್ನು ನೋಡೋಣ ಹಾಗೂ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ತೆ ಸ್ನೇಹಿತರೆ. ಈಗ ನಾನು ತೋರಿಸುವಂತಹ ಕಾಯಿನು, ಆ ವ್ಯಕ್ತಿ, ಕಾಯಿನ್ನಲ್ಲಿರುವ ವ್ಯಕ್ತಿ ಗೊತ್ತಿಲ್ಲ ಅಂತ ಕರ್ನಾಟಕದವರಂತೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದ ರಾಣಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಕಾಯಿನ್ ಇದು. ಬಾಕ್ಸಲ್ಲಿ ಬಂದಿದೆ. ಇದು ನೋಡಿ, ಈ ಥರ ಬರುತ್ತೆ. ಬಾಕ್ಸಲ್ಲಿ ಹೀಗೆ ಬಂದಿದೆ. ಕರ್ನಾಟಕದವರಿಗಂತೂ ಚಿರಪರಿಚಿತ. ನೋಡಿ, ಇದು ಅಬ್ಬರ್ಸ್ 200 ರೂಪಾಯಿ ಕಾಯಿನ್. ಇದು 200ನೇ ಜಯಂತಿ ಪ್ರಯುಕ್ತ ಬಂದಂಥ ಕಾಯಿನು. ಆದರೆ ಇದರಲ್ಲಿ ಹೆಚ್ಚು ವಿವರಗಳಿಲ್ಲ. ಕಾಯಿನ್ನಲ್ಲಿ ಏನೇನು ಮೆಟಲ್ ಇದೆ, ಎಲ್ಲಿ ಪ್ರಿಂಟ್ ಆಯಿತು ಅನ್ನೋದು ವಿವರಗಳು ಸಿಕ್ಕತ್ತೆ ಹೊರತು QR ಕೋಡ್ ಕೊಟ್ಟಿದ್ದಾರೆ. QR ಕೋಡಲ್ಲಿ ಅದನ್ನು ಇದು ಮಾಡಿದ್ರೆ, ಸ್ಕ್ಯಾನ್ ಮಾಡಿದಾಗ ನಿಮಗೆ ಕಿತ್ತೂರು ರಾಣಿಯ ಚೆನ್ನಮ್ಮನ ಎಲ್ಲ ಒಂದು ವಿವರಗಳು ಸಿಗುತ್ತೆ. ಇದು ಹಿಂಬದಿ. ಕಿತ್ತೂರು ರಾಣಿ ಚೆನ್ನಮ್ಮನ ಎಂಬ್ಲಮ್ ಇದೆ. ಈ ಅರ್ಥ ಇಲ್ಲದ ಕಾನೂನುಗಳನ್ನು ತಂದರು ಬ್ರಿಟಿಷರು ನಮ್ಮ ಭಾರತೀಯರ ಮೇಲೆ. ಅದನ್ನು ಧಿಕ್ಕರಿಸಿ ಬಹಳ ಧೀರೋದಾತ್ತವಾಗಿ ಹೋರಾಡಿದಂತಹ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ರಾಣಿ ಕಿತ್ತೂರು ಚೆನ್ನಮ್ಮ. ಸ್ನೇಹಿತರೆ, ಇದು ನಮ್ಮ ದೇಶದ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ 100 ವರ್ಷ ಆದ ಪ್ರಯುಕ್ತ ಬಂದಂಥ ಕಾಯಿನು. ಇದು ಬಾಕ್ಸಲ್ಲಿ ಬಂದಿದೆ. ಈ ಥರ ಬಾಕ್ಸಲ್ಲಿ ಬಂದಿದೆ ನೋಡಿ. ಇದು ಬಾಕ್ಸಲ್ಲಿ ಬರುತ್ತೆ. ಈ ಥರ ಬ್ರೌನ್ ಬಾಕ್ಸು. ಇದು ನೋಡಿ, 100 ವರ್ಷ ಆಯಿತು ಅಂತಂದ್ಬಿಟ್ಟು 100 ರೂಪಾಯಿಯ ಕಾಯಿನು ಬಂತು. ಬಹಳ ಪ್ರಸಿದ್ಧಿ ಇದು. ಸಿಂಹ ಹಿನ್ನೆಲೆಯಲ್ಲಿ ಧ್ವಜ ಹಿಡಿದ ಭಾರತ ಮಾತೆ ವಂದಿಸ್ತಾ ಇರುವಂತಹ ಸ್ವಯಂ ಸೇವಕರ ಚಿತ್ರ, ಬಹಳ ಸುಂದರವಾದ ಚಿತ್ರ ಇದರ ಹಿಂಬದಿಯಲ್ಲಿದೆ. ಭಾರತದಾದ್ಯಂತ ಇವರ ದೇಶ ಸೇವೆಯ ಕೆಲಸಗಳು ಭಾರತದಾದ್ಯಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಸಂಸ್ಥೆಗೆ 100 ವರ್ಷ ಆದಾಗ ಬಂದಂತಹ ಕಾಯಿನ್. ಇದು ಕೂಡ ಇನ್ನೊಬ್ಬ ಧೀರ ರಾಣಿಯ, ಮಹಿಳೆಯರ ಪರವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದಂತಹ ರಾಣಿ, ಮರಾಠ ರಾಣಿ ಇವಳು. ಇವಳ ಹೆಸರು ಕೂಡ ಭಾರತದಾದ್ಯಂತ ಪ್ರಚಲಿತ ಇದೆ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಮರಾಠ ರಾಣಿಯವರು ಕಾಶಿ ದೇಗುಲವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ಇವಳದು. ಬಹಳ ದೈವಭಕ್ತೆ ಇವಳು, ಶಿವಭಕ್ತೆ. ಹಾಗಾಗಿ ನಮ್ಮ ದೇಶದ ಅನೇಕ ಶಿವ ದೇವಾಲಯಗಳಿಗೆ ಇವಳ ಕೊಡುಗೆ ದೊಡ್ಡದಿದೆ. ಚೌಂಡಿ ಅನ್ನುವಂಥ ಹಳ್ಳಿಯಲ್ಲಿ ಇವಳು ಹುಟ್ಟಿದ್ದು. ಅನೇಕ ಜನಪರ ಕೆಲಸಗಳನ್ನು ಇವಳು ಮಾಡಿದ್ದಾಳೆ. ಇದು ಅಬ್ಬರ್ಸು, ಇದು ರಿವರ್ಸ್. ಮಹಾನ್ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕಿದಂಥವಳು, ಅದನ್ನು ಕಾರ್ಯರೂಪಕ್ಕೆ ತಂದವಳು. ಅನೇಕ ಪ್ರಸಿದ್ಧ ದೇಗುಲಗಳನ್ನು ಇವಳು ಕೊಡುಗೆಯಿಂದ ಜೀರ್ಣೋದ್ಧಾರ ಅವಳ ಕಾಲದಲ್ಲಿ ಆಗಿತ್ತು. ಇದು ರಿವರ್ಸ್. ಸ್ನೇಹಿತರೆ, ನಮ್ಮ ರಾಷ್ಟ್ರೀಯ ಗೀತೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಮತ್ತೊಂದು ಗೀತೆಗೂ ಇದೆ. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ವಂದೇ ಮಾತರಂ ಗೀತೆ. ಆ ಗೀತೆಯನ್ನು ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದರು. ಅದಕ್ಕೆ 150 ವರ್ಷ ಆದಾಗ ಬಂದಂತಹ 150 ರೂಪಾಯಿಯ ಕಾಯಿನ್, ವಂದೇ ಮಾತರಂ ಕಾಯಿನ್ ನೋಡಿ. 150 ಡಿನಾಮಿನೇಷನ್ ಇದೆ.
ಅವರ ಆನಂದಮಠ ಕಾದಂಬರಿಯಿಂದ ತೆಗೆದುಕೊಂಡಂತಹ ಹಾಡು ಇದು. ರಾಷ್ಟ್ರಗಾನ ಜನಗಣಮನ, ಆದರೆ ರಾಷ್ಟ್ರಗೀತೆ ವಂದೇ ಮಾತರಂ ಅನ್ನುವ ಮಾತಿದೆ. ಈ ಎರಡೂ ಗೀತೆಗಳಿಗೆ ಒಂದೇ ದರ್ಜೆ ಇದೆ. ಚಟರ್ಜಿಯವರ ಕಾವ್ಯನಾಮ ಕಮಲ್ಕಾಂತ್ ಅಂತ. ಆ ಟೈಮಲ್ಲಿ ಸ್ಟ್ಯಾಂಪ್ ಕೂಡ ಅವರದ್ದು ಬಿಡುಗಡೆಯಾಗಿತ್ತು. ನೋಡಿ, ಇದು ಹಿಂಬದಿ. ಇದರಲ್ಲಿ ಹಿಮಾಲಯ, ಭಾರತದ ಪ್ರಜೆಗಳು ಬಹಳ ಸುಂದರವಾಗಿದೆ. ತುಂಬ ಚೆನ್ನಾದ ಕಾಯಿನ್. ಹಾಗೆ ಇದರಲ್ಲಿ ಕೂಡ ಕಾಯಿನ್ನ ಬಗ್ಗೆ ಡೀಟೇಲ್ಸಿಗೆ ನಾವು QR ಕೋಡಿಗೆ ಹೋಗಬೇಕಾಗತ್ತೆ. ಇದು ಮುಂಬೈ ಟಕ್ಸಾಲ, ಬಾಂಬೆ ಮಿಂಟಲ್ಲಿ ಆದಂಥದ್ದು. ಇದರಲ್ಲಿ ಲೋಹದ ಕಾಂಪೋಸಿಷನ್ ಏನೇನಂತ ಕೊಟ್ಟಿದ್ದಾರೆ ಅಷ್ಟೇ, ಬಾಕಿ ನಿಮಗೆ ವಿವರ ಸಿಕ್ಕೋದಿಲ್ಲ. ಯಾಕೆಂದರೆ ವಂದೇ ಮಾತರಂ ಗೀತೆಯ ಬಗ್ಗೆ ಎಲ್ಲರಿಗೂ ಸಾಧಾರಣವಾಗಿ ಗೊತ್ತಿರೋದ್ರಿಂದ ಹೆಚ್ಚಿನ ವಿವರಗಳಿಗೆ ನಾವು ಹುಡುಕಬೇಕಾಗತ್ತೆ. ಇದರಲ್ಲಿ ಅವರು ಕೊಟ್ಟಿಲ್ಲ. ಇದು ನಮ್ಮ ಭಾರತದ ಅತ್ಯಂತ ದೊಡ್ಡ ಸಂತರಲ್ಲಿ ಒಬ್ಬರಾದ ರಮಣ ಮಹರ್ಷಿಗಳ ಕಾಯಿನ್. ಇವರ ಆಶ್ರಮ ತಿರುವಣ್ಣಾಮಲೈ ಅಂದರೆ ಚೆನ್ನೈನಲ್ಲಿ ಇದೆ. ನೋಡಿ ಈ ಕಾಯಿನ್. ಇವರು ಶತಾಬ್ದಿ ವರ್ಷದ ಪ್ರಯುಕ್ತ ಬಂತು. ಇದು ಜಗತ್ಪ್ರಸಿದ್ಧಿ ಇವರ ಆಶ್ರಮ. ಎಲ್ಲ ಫಾರಿನಲ್ಲಿ ಕೂಡ ಇವರ ಆಶ್ರಮಗಳು ಬ್ರಾಂಚಸ್ ಇದೆ. ಮಹಾನ್ ಸಂತ. 1879ರಿಂದ 1950ರವರೆಗೆ ಇವರ ಜೀವಿತ ಕಾಲ. ತಿರುವಣ್ಣಾಮಲೆಯಲ್ಲಿ ಇವರ ಆಶ್ರಮನೂ ಇದೆ, ಸಮಾಧಿ ಕೂಡ ಇದೆ. ನೋಡಿದಿರಲ್ಲ, ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದ್ದ ನಾಣ್ಯಗಳನ್ನು ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟ ಶ್ರೀಮತಿ ಲಕ್ಷ್ಮಿಯವರು ತೋರಿಸಿದ್ದು. ಮುಂದಿನ ಸಂಚಿಕೆಯಲ್ಲಿ ನಾಣ್ಯಗಳ ಬಗ್ಗೆ, ಇನ್ನೂ ಹೆಚ್ಚಿನ ಬೇರೆ ಬೇರೆ ನಾಣ್ಯಗಳ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅವು ಯಾವುವೆಂದು ಕುತೂಹಲ ನನಗೂ ಇದೆ, ಹಾಗೆ ನಿಮಗೂ ಇದೆ ಎಂದು ತಿಳಿಯುತ್ತೇನೆ. ನಮಸ್ಕಾರ.